ಮಡುವಿನಲ್ಲಿದ್ದ ಕಂದಮ್ಮನಿಗೆ ಜೀವದಾಸೆ ತುಂಬಿದ ಪೊಲೀಸ್ ಆಯುಕ್ತ. ಮಾನವೀಯತೆ ಮೆರೆದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್. ಪ್ರಾಣ ಉಳಿಸಲು ಪ್ರೋಟೋಕಾಲ್ ಮರೆತು ಮಗುವನ್ನ ಎದೆಗಪ್ಪಿಕೊಂಡು ಆಸ್ಪತ್ರೆಗೆ ಧಾವಿಸಿದ ಕಮಿಷನರ್. ಕುಟುಂಬದೊಳಗಿನ ದುರ್ಘಟನೆಯಲ್ಲಿ ಒಂದು ಅಮೂಲ್ಯ ಜೀವ ಕಳೆದು ಹೋಗಿದ್ರೆ ಮತ್ತೊಂದು ಪುಟ್ಟ ಜೀವ ಬದುಕಿಗಾಗಿ ಹೋರಾಟ ನಡೆಸುತ್ತಿತ್ತು. ರಕ್ತದ ಮಡುವಿನಲ್ಲಿದ್ದ ಕಂದಮ್ಮನನ್ನ ಕಂಡ ಕ್ಷಣದಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ IPS ಅವರೊಳಗಿನ ಅಧಿಕಾರಕ್ಕಿಂತ ಮಾನವೀಯತೆಯುಳ್ಳ ತಂದೆ ಮೊದಲು ಎಚ್ಚೆತ್ತರು. ಆ ಕ್ಷಣದಲ್ಲಿ ಅವರಿಗೆ ಹುದ್ದೆಯ ಪ್ರೋಟೋಕಾಲ್, ಅಧಿಕಾರದ ಗೌರವ ಅಥವಾ ವಿಧಿವಿಧಾನಗಳ ನೆನಪಿರಲಿಲ್ಲ. ಆಂಬ್ಯುಲೆನ್ಸ್ ಬರೋಷ್ಟರಲ್ಲಿ ಅಮೂಲ್ಯ ಜೀವ ಕೈತಪ್ಪುವ ಅಪಾಯವನ್ನ ಅರಿತ ಅವರು ಕ್ಷಣ ಮಾತ್ರವೂ ವಿಳಂಬ ಮಾಡದೆ ರಕ್ತ ಸಿಕ್ತ ಸ್ಥಿತಿಯಲ್ಲಿದ್ದ ಪುಟ್ಟ ಮಗುವನ್ನ ತಮ್ಮ ಕೈಗಳಲ್ಲಿ ಎತ್ಕೊಂಡು ನೇರವಾಗಿ ಆಸ್ಪತ್ರೆಗೆ ಧಾವಿಸಿದ್ರು. ಮಗುವನ್ನ ಎದೆಗೆ ಹಚ್ಕೊಂಡೆ, ಚಿನ್ನ ಏನಾಗಲ್ಲ, ಕಣ್ಬಿಡೋ ಮಗನೆ ಅಂತ ಮನದಲ್ಲೇ ಪ್ರಾರ್ಥಿಸ್ತಾ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ತಲುಪಿಸಿ ಚಿಕಿತ್ಸೆ ದೊರಕುವಂತೆ ಮಾಡಿದ್ರು. ಆ ಕ್ಷಣದಲ್ಲಿ ಅವರು ಕೇವಲ ಪೊಲೀಸ್ ಆಯುಕ್ತರಾಗಿರಲಿಲ್ಲ, ಜೀವ ಉಳಿಸಲು ಧಾವಿಸಿದ ಕರುಣಾಮಯಿ ತಂದೆಯಾಗಿದ್ರು. ಸಮಯ ಪ್ರಜ್ಞೆ, ಮಾನವೀಯತೆ ಮತ್ತು ಕರ್ತವ್ಯ ನಿಷ್ಠೆಯ ಈ ನಡೆ ಎಲ್ಲರ ಮನಸ್ಸನ್ನು ಮುಟ್ಟಿದ್ದು ಪೊಲೀಸ್ ಸಮವಸ್ತ್ರದ ಹಿಂದಿರುವ ಮನುಷ್ಯತ್ವವನ್ನು ಮತ್ತೊಮ್ಮೆ ಸಮಾಜದ ಮುಂದೆ ಅನಾವರಣಗೊಳಿಸಿದೆ. ಈಗ ರಾಜ್ಯದ ಜನತೆ ಒಂದೇ ಪ್ರಾರ್ಥನೆ ಮಾಡ್ತಿದ್ದಾರೆ, ಆ ಪುಟ್ಟ ಕಂದಮ್ಮ ನೇಹಿತ್ ಸಂಪೂರ್ಣವಾಗಿ ಚೇತರಿಸಿಕೊಂಡು ಮತ್ತೆ ನಗ್ತಾ ಆರೋಗ್ಯವಂತನಾಗಿ ತನ್ನ ಕುಟುಂಬದ ಮಡಲಿಗೆ ಮರಳಲಿ. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರ ಮಾನವೀಯ ಸ್ಪರ್ಶ ಆ ಮಗುವಿನ ಬದುಕಿಗೆ ಹೊಸ ಆಶಾ ಕಿರಣವಾಗಲಿ ಅನ್ನೋದು ಪ್ರತಿಯೊಬ್ಬರ ಹಾರೈಕೆಯಾಗಿದೆ.